ಮಾವಿನ ತೋರಣ ಕಟ್ಟಲು ಹೋಗಿ ಅಡುಗೆ ಭಟ್ಟ ಸಾವು. ಡಾಬಾದಲ್ಲಿ ಕೆಲಸ ಮಾಡ್ತಿದ್ದ ನೇಪಾಳಿ ಯುವಕ ಡೆತ್. ಆತ ಬದುಕನ್ನ ಕಟ್ಟಿಕೊಂಡು ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯಕ್ಕೆ ಬಂದಿದ್ದ. ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದ. ಆದ್ರೆ ಹೋಟೆಲ್ನಲ್ಲಿ ದಸರಾ ದೀಪಾವಳಿ ಹಬ್ಬ ಮಾಡಲು ಮಾವಿನ ತೋರಣ ಕಟ್ಟಲು ಹೋಗಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಎಲ್ಲಿ ಇಂತಹ ದಾರುಣ ಘಟನೆ ನಡೆದಿರೋದು ಅಂತೀರಾ? ಈ ಸ್ಟೋರಿ ನೋಡಿ. ಒಮ್ಮೆ ಈ ದೃಶ್ಯವನ್ನ ನೋಡಿಬಿಡಿ. ದಸರಾ ಹಬ್ಬ ಅಂತ ಕೆಲಸ ಮಾಡ್ತಿದ್ದ ಹೋಟೆಲ್ ಒಂದಕ್ಕೆ ತೋರಣವನ್ನ ಕಟ್ಟಲು ಮೇಲೆ ಹೋಗಿದ್ದಾನೆ. ಆದ್ರೆ ವಿಧಿಯಾಟ ಎಲ್ಲಿಗೆ ಮುಗಿಯುತ್ತೋ ಗೊತ್ತೇ ಆಗಲ್ಲ. ಅದರಂತೆ ತನಗೆ ಅರಿವಿಲ್ಲದಂತೆಯೇ ವಿದ್ಯುತ್ ತಂತಿ ಹಿಡಿದು ಮಸಣದ ಹಾದಿ ಹಿಡಿದಿದ್ದಾನೆ. ಇಷ್ಟಕ್ಕೂ ವಿಧಿಯಾಟಕ್ಕೆ ಬಲಿಯಾಗಿರುವ ವ್ಯಕ್ತಿಯ ಹೆಸರು ನೇಪಾಳ ಮೂಲದ ಪದಂ ಬೀಸ್ಟ್ ಅಂತ. ಕಳೆದ 3 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಡುಗೆ ಭಟ್ಟರಾಗಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದ. ಕಳೆದ 3 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಡಿಕೆ ಡಾಬಾ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದ. ಆದರೆ ಡಾಬಾದಲ್ಲಿ ಬೆಳಗ್ಗೆಯಿಂದಲೂ ಸ್ವಚ್ಛತೆ ಮಾಡಿ ಸಿಂಗಾರ ಮಾಡ್ತಿದ್ದ. ನಂತರ ಗೇಟ್ ಸಮೀಪ ಮಾವಿನ ತೋರಣ ಕಟ್ಟುತ್ತಿದ್ದ ವೇಳೆ ಏಕಾಏಕಿ ಬೀಡಾ ಅಂಗಡಿಯ ಮೇಲೆ ಹತ್ತಿ ತನಗೆ ಅರಿವಿಲ್ಲದೆಯೇ ವಿದ್ಯುತ್ ತಂತಿ ಹಿಡಿದು ವಿಲವಿಲ ಒದ್ದಾಡಿ ಪ್ರಾಣವನ್ನ ಬಿಟ್ಟಿದ್ದಾನೆ. ಏನಿಲ್ಲ, ಇವತ್ತು ಹಬ್ಬ ಮಾಡಬೇಕು ಅಂತ ತೊಳಿತಾ ಇದ್ವಿ. ತೋರಣ ಕಟ್ಟೋನ್ ಕೆಳಗಡೆ ಕಟ್ತಾ ಇದ್ರು. ಅವನು ಮೇಲೆಯಿಂದ ಬರೋಣ ಅಂತ ಹೋಗಿದ್ದಾನೆ. ಆಗೇನಾಯ್ತು, ಅದು ಕರೆಂಟ್ ಇರೋದು ಅವ್ನಿಗೆ ಗೊತ್ತಿಲ್ಲ. ಕರೆಂಟ್ ವೈರ್ ಅನ್ನೋದೇ ಗೊತ್ತಿಲ್ಲ. ಡೈರೆಕ್ಟ್ ಕರೆಂಟ್ ವೈರೇ, ಮೇನ್ ವೈರ್ನೇ ಒಂದೇ ಕಿತ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದಾಯ್ತು. ಹಂಗೆ ಎತ್ಕೊಂಬಂದು ಇದು ಮಾಡಿದ್ವಿ. ಹಾಸ್ಪಿಟ್ಲಿಗೆ ಹೋದ್ವಿ. ಅಷ್ಟೊತ್ತು ಡೆತ್ ಆಗಿದ್ರು. ನಮ್ಮ ಹತ್ರನೇ ಕೆಲಸ ಮಾಡ್ತಾಯಿದ್ರು. ಒಂದು 10 ದಿನದಿಂದ ಮಾಡ್ತಾಯಿದ್ರು ನಮ್ಮ ಹತ್ರ ಕೆಲಸ. ಭಟ್ರ ಕೆಲಸ ಮಾಡ್ತಾಯಿದ್ರು. ಪಾಪ ಒಳ್ಳೆ ಹುಡುಗ. ಈ ಥರ ಆಯಿತು, ಇದಾಯಿತು, ಹಿಂಗಾಗಿದೆ ಸರ್. ನೇಪಾಳಿಂದ ಬಂದಿದ್ರು ಸರ್. ಮೊದಲು 3 years ಬ್ಯಾಕ್ ನಮ್ಮ ಹತ್ರನೇ ಮಾಡ್ತಾಯಿದ್ರು. ಮತ್ತೆ ಇಲ್ಲಿಗೆ ಬಂದು ಈಗ 10 days ಆಗಿತ್ತು. ಇವತ್ತೇನಾದ್ರು ಕಾರ್ಯಕ್ರಮ ಅದೇ ಪೂಜೆ ಮಾಡಬೇಕು ಅಂತೆಲ್ಲ ಇದು ವಾಶ್ ಮಾಡ್ತಾಯಿದ್ವಿ ಸರ್. ಅವ್ರು ಕೆಳಗಡೆಯಿಂದ ಅಂಗಡಿ ಎಲ್ಲ ಕಡೆ CCTV ಪೂಜೆ ಇದೆ ಸರ್. ವಾಯ್ಸ್ ವಿತ್ ಆಡಿಯೋ ರೆಕಾರ್ಡ್ ಇದೆ. ಅಲ್ಲಿ ಅಂಗಡಿ ಹತ್ರ ಅವ್ನಿಗೆ ಯಾರು ಹೇಳೇ ಇಲ್ಲ. ಅವನೇ ಬಂದು ಮೇಲೆ ಇದು ಮಾಡಿದ್ದಾನೆ. ಕಟ್ಟಬೇಕು ಅಂತ ಹೋಗ್ಬಿಟ್ಟು ಮೇಲೆಯಿಂದ ಹೋಗಿ ಡೈರೆಕ್ಟ್ ಕರೆಂಟ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದ್ರಲ್ಲಿ ನಾವು ಬಿಡ್ಸೋಕೆ ಹೋಗಿ ನಮಗೂ ಸ್ವಲ್ಪ ಲೈಟಾಗಿ ಶಾಕ್ ಕೊಡುತ್ತು. ಹಂಗೆ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಇದು ಮಾಡಿದ್ವಿ. ಹಿಂಗಾಗಿದೆ ಸರ್. ಅವ್ರ ಹೆಸರು ಪದಂ ಬೀಸ್ಟ್ ಅಂತ, ನೇಪಾಳ ಸರ್. ಇನ್ನು ಪದಂ ಬೀಸ್ಟ್ ವಿದ್ಯುತ್ ತಂತಿ ಹಿಡಿದು ಕೆಳಗೆ ಬೀಳ್ತಾ ಇದ್ದಂತೆ ಕೆಳಗೆ ಇದ್ದ ಡಾಬಾ ಮಾಲೀಕ ಹಾಗೂ ಸ್ಥಳೀಯರು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದು, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಒಟ್ಟಾರೆ ಬದುಕು ಕಟ್ಟಿಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದವನ ಜೀವನ ದಾರುಣ ಅಂತ್ಯಗೊಂಡಿರುವುದು ವಿಪರ್ಯಾಸವಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.